Hello guys, this is all about mini vlog to Tirumala. ನಾವು ತುಂಬ ದಿನದಿಂದ ತಿಮ್ಮಪ್ಪ ಸ್ವಾಮಿ ದರ್ಶನ ಮಾಡಬೇಕಂತ ಅನ್ಕೋತಾ ಇದ್ವಿ, ಬಟ್ ಅದು ಯಾಕೋ ಸಾಧ್ಯ ಆಗ್ತಾ ಇರಲಿಲ್ಲ. ಇವಾಗ ನಮಗೆ ಸ್ಪೆಷಲ್ ದರ್ಶನ ಟಿಕೆಟ್ಸ್ ಕೂಡ ಸಿಕ್ಕಿದೆ. ಟ್ರೈನ್ ಟಿಕೆಟ್ಸ್ ಕೂಡ ಕನ್ಫರ್ಮ್ ಆಗಿರೋದ್ರಿಂದ ನಾವು ಹೊರಟಿದ್ದೀವಿ. ಮೆಜೆಸ್ಟಿಕ್ ಬಂದಿದ್ದೀವಿ. ಇಲ್ಲಿಂದ ಪ್ರತಿದಿನ 8:30ಗೆ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಇದೆ. ಇದನ್ನು ನಾನು 1 ಮಂತ್ ಪ್ರಿಯರೇ ಬುಕ್ ಮಾಡಿದ್ದೀನಿ ಕನ್ಫರ್ಮ್ ಕಿಟ್ ಆ್ಯಪ್ ಮುಖಾಂತರ. ಅಲ್ಲೇ ನಾವು ಲೈಟಾಗಿ ಡಿನ್ನರ್ ಕೂಡ ಮಾಡ್ಕೊಂಡ್ವಿ. ಬೆಳಗಿನ ಜಾವ 4 ಗಂಟೆಗೆ ತಿರುಪತಿ ಸ್ಟೇಷನ್ನ ತಲುಪಿದ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ನಮ್ಮ ಉಳ್ಕೋಬೇಕಾಗಿರೋಂತಹ ಲಾಡ್ಜ್ಗೆ ಹೋದ್ವಿ. ಸ್ವಲ್ಪ ರೆಸ್ಟ್ ಮಾಡಿದ್ವಿ, ರೆಡಿ ಆದ್ವಿ. ಆಮೇಲೆ ಆಚೆ ಬಂದ ತಕ್ಷಣ ನಿಮಗೆ ಅಲ್ಲಿ ಬಸ್ ಸ್ಟಾಪ್ ಕೂಡ ಇದೆ ತಿರುಮಲಗೆ ಹೋಗೋದಕ್ಕೆ. ಹಾಗೆ ಶೇರ್ ಟ್ಯಾಕ್ಸೀಸ್ ಕೂಡ ಇದೆ. ಪರ್ ಪರ್ಸನ್ 100 ರೂಪೀಸ್ ಹೇಳ್ತಾರೆ. 45 ಮಿನಿಟ್ಸ್ ಜರ್ನಿ. ಅಲ್ಲಿಂದ ನೀವು ಆರಾಮಾಗಿ ಹೋಗ್ಬೋದು. ನಾವು ಟ್ಯಾಕ್ಸಿ ತೊಗೊಂಡ್ವಿ. ಹಾಗೆ ನಾನು ನಿಮ್ಗೆ ಹೇಳಬೇಕು ಅಂದರೆ ತಿರುಮಲದಲ್ಲಿ ಹೈ ಸೆಕ್ಯೂರಿಟಿ ಇರೋದ್ರಿಂದ ನೀವು ದಯವಿಟ್ಟು ಪ್ಲಾಸ್ಟಿಕ್ ಏನೂ ತರಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ ಬಾಟಲ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಈವನ್ ಸ್ಮಾರ್ಟ್ ವಾಚ್ ಕೂಡ ಹಾಕೋಬೇಡಿ. ಅಲ್ಲಿ ತುಂಬ ಟೈಟ್ ಸೆಕ್ಯೂರಿಟಿ ಚೆಕ್ ಇದೆ. ನಿಮ್ಮದು ಎಲ್ಲ ಸೀಸ್ ಮಾಡ್ತಾರೆ. ನಮ್ಮ ಅರೌಂಡ್ 9 AM ತಲುಪಿದ್ವಿ ತಿರುಮಲನ. ನಮಗೆ ಸ್ಲಾಟ್ ಇದ್ದಿದ್ದು 1 PM ಇರೋದ್ರಿಂದ ಲೈಟಾಗಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಫೇಮಸ್ ಆಗಿರುವಂತಹ ಕರಮ್ ದೋಸೆ ಹಾಗೂ ಇಡ್ಲಿ ವಡ ಸಾಂಬಾರನ್ನ ತಿಂದ್ವಿ. ಇಟ್ ವಾಸ್ ನೈಸ್. ಅಲ್ಲಿಂದ ಡೈರೆಕ್ಟಾಗಿ ನಾವು ಟೆಂಪಲ್ ಒಳಗಡೆ ಹೋದ್ವಿ. ಟೆಂಪಲ್ ಒಳಗಡೆ ತುಂಬ ದೇವಸ್ಥಾನ ಇದೆ. ನಾವು ಫಸ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ತಿರುಮಲದು ಗೋಪುರನ ನೋಡ್ಬೋದು. ಆಮೇಲೆ ಅದೇನಂದರೆ ನಾವು ತಿರುಮಲ ಸ್ವಾಮಿ ದರ್ಶನ ಮಾಡೋದಕ್ಕಿಂತ ಮುಂಚೆ ವರಹಸ್ವಾಮಿ ದರ್ಶನ ಮಾಡಬೇಕು ಅಂತ ನಾವು ಫಸ್ಟು ವರಹಸ್ವಾಮಿ ಟೆಂಪಲ್ಗೆ ಹೋದ್ವಿ. ಹಾಗೆ ನಿಮಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್, ಹಯಗ್ರೀವ, ರಾಧಾಕೃಷ್ಣ ಹೀಗೆ ಮುಂತಾದ ಚಿಕ್ಕ ಚಿಕ್ಕ ದೇವಸ್ಥಾನ ಕೂಡ ಅಲ್ಲೇ ಇದೆ. ಕಲ್ಯಾಣಿ ಕೂಡ ತುಂಬ ಚೆನ್ನಾಗಿತ್ತು. ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ನಾವು 1 o'clock ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಒಂದೊಂದು ಕಡೆಗೆ ನಡಿಬೇಕಾಗಿರೋದ್ರಿಂದ ಸಿಕ್ಕಾಪಟ್ಟೆ ಕಾಲು ನೋವು ಕೂಡ ಬಂತು. ನಾವು 1 o'clock ಇರೋದ್ರಿಂದ ನಾವು ಅರೌಂಡ್ 12 o'clock ನಾವು ಸ್ಪೆಷಲ್ ದರ್ಶನ ಕ್ಯೂಗೆ ಎಂಟರ್ ಆದ್ವಿ. ಅಲ್ಲಿ ನೋಡಿದರೆ ಬೇರೆ ಬೇರೆ ಸ್ಲಾಟ್ ಇರೋರು ಕೂಡ ಜಾಯ್ನ್ ಆದರು. ಸೊ ದಟ್ ಜನ ಕಮ್ಮಿ ಇರೋದ್ರಿಂದ, ನಾವು ಹೋಗಿದ್ದು ಮಂಗಳವಾರ ಇರೋದ್ರಿಂದ ನಮಗೆ ಅದೆಲ್ಲ ಜಾಸ್ತಿ ಚೆಕ್ ಮಾಡಲಿಲ್ಲ. ಅವ್ರು ಜಸ್ಟ್ ಟೈಮಿಂಗ್ಸ್ ಏನೂ ನೋಡಲ್ಲ, ಜಸ್ಟ್ ಡೇಟ್ ನೋಡ್ತಾರೆ, ಎಲ್ಲನೂ ಒಳಗಡೆ ಬಿಡ್ತಾರೆ. ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ್ವಿ. ಅಲ್ಲಿಂದ ನಮ್ಮ ಫೋನ್ಸ್ ಎಲ್ಲ ಸೀಸ್ ಮಾಡಿದ್ರು. ಆಮೇಲಿಂದ ನಿಯರ್ಲಿ 2 to 3 hours ನಿಂತ್ಕೊಂಡ್ವಿ. ದೇವ್ರ ದರ್ಶನ ಆಯಿತು, ಚೆನ್ನಾಗಿತ್ತು. ಅನ್ನಪ್ರಸಾದನೂ ಮಾಡಿದ್ವಿ. ಓವರಾಲ್ ಇಟ್ ವಾಸ್ ಅ ವೆಲ್